ಇವತ್ತು ಕಾಫಿ ಮಾಡೋಕೆ ಹೋಗಿ ಎಲ್ಲ ಗ್ಯಾಸ್ ಮೇಲೆ ಉಕ್ಕಿಸ್ಬಿಟ್ಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಪೂಜೆ ಮಾಡಬೇಕಾಗಿರೋದ್ರಿಂದ ಬೇಗ ಎದ್ದು ಪೂಜೆ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೊರಟೆ. ನಿನ್ನೆ ಫಸ್ಟ್ ಡೇ ಅಲ್ವಾ, ಚಳಿ ಅನಿಸ್ಲಿಲ್ಲ. ಇವತ್ತಾಲೆ ಚಳಿ ಅನಿಸ್ತಿತ್ತು. ನನ್ನ ತಮ್ಮನ ಬಿಟ್ಟು ಬಂದಿದ್ದೆ. ಇನ್ನೇನು ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಅವ್ನು ಬಂದ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಕಾರ್ಡ್ ಸಬ್ಮಿಟ್ ಮಾಡಬೇಕಿತ್ತು ಇವತ್ತು. ಅದೊಂದು ಸ್ವಲ್ಪ ಇನ್ಕಂಪ್ಲೀಟು, ಅದನ್ನು ಮಾಡ್ತಾ ಇದ್ದೆ. ನನ್ನ ತಮ್ಮ ಸ್ಕೂಲ್ಗೆ ಹೋಗೋಕ್ಕೆ ಯೂನಿಫಾರ್ಮ್ ಹಾಕೊಂಡು ಎಲ್ಲರೂ ಪರ್ಫ್ಯೂಮ್ ಹಾಕೊಂಡ್ರೆ ಇವನು ಫಸ್ಟ್ ಟಿ ಶರ್ಟ್ಗೆ ಪರ್ಫ್ಯೂಮ್ ಹಾಕಿ ಆಮೇಲೆ ಹಾಕೊಳ್ತಾ ಇದ್ದ. ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೆ. ಸುಮ್ಮನೆ ಇದ್ದಿದ್ರು ಆಗಿತ್ತು. ಕಾಫಿ ಮಾಡಕ್ ಬಂದೆ. ಇಲ್ಲಿ ನೋಡಿದ್ರೆ ಸ್ಟವ್ ಮೇಲೆಲ್ಲ ಉಕ್ಕಿಸ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಯಾವ ಕೆಲಸ ತಾನೇ ಕರೆಕ್ಟ್ ಆಗಿ ಮಾಡ್ತೀನಿ, ಎಲ್ಲ ಎಡವಟ್ಟೆ. ಇದೆಲ್ಲ ಮಾಡಿದಾದ್ಮೇಲೆ ನಮ್ಮ ಮತ್ತೆ ಬಂದು ಕಾಫಿ ಮಾಡ್ತಾ ಇದ್ರಿ. ಇನ್ನೊಂದ್ಸಲ ಒಂದ್ ಎಡವಟ್ ಮಾಡಿದ್ನಲ್ಲ, ಇನ್ನೇನು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿ ಕಾಲೇಜಿಗೆ ಬಂದೆ. ಕ್ಲಾಸಿಗೆ ಬಂದ್ರೆ ನನ್ನ ಫ್ರೆಂಡ್ ಸುಮ್ನೆ ಇರ್ಬೇಕಲ್ಲ, ನನ್ನ ಪಕ್ಕ ಕೂತಿದ್ದವಳನ್ನ ಆಣೆ ಇಟ್ಬಿಟ್ಟು ಅವಳ ಪಕ್ಕ ಕುಂಡ್ರಿಸಿ ನನ್ನ ಒಬ್ಳನ್ನೇ ಮಾಡ್ಬಿಟ್ಲು. ಕ್ಲಾಸ್ ಫ್ರೀ ಸಿಕ್ಕಿದ್ರೆ ಸಾಕು, ಧನುರ್ಮಾಸದ ಎಫೆಕ್ಟ್ ಬರೇ ಮಲಿಕಳದೇ ಆಯ್ತು. ಲಾಸ್ಟ್ ಅವರ್ ನನ್ನ ಫ್ರೆಂಡ್ ಸೆಮಿನಾರ್ ಮಾಡ್ತಾ ಇದ್ಲು. ನಾಳೆ ಹಬ್ಬ ಅನ್ನೋ ಖುಷಿ ಇದ್ರೆ ಒಂದ್ ಶಾಕ್ ಇತ್ತು. ಏನಪ್ಪಾ ಅಂತಂದ್ರೆ ಹಬ್ಬದ ಬೆಳಗ್ಗೆಗೆ ಇಂಟರ್ನಲ್ಸ್ ಬರಬೇಕು. ಇನ್ನೇನ್ ಮನೆಗೆ ಹೊರಡ್ಬೇಕಾದ್ರೆ ನನ್ನ ಫ್ರೆಂಡ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಲು. ಪ್ರಸಾದ ಇಸ್ಕೊಂಡು ತಿಂದು ಮನೆ ಕಡೆ ಹೊರಟೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.